ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ಬ್ಲಾಗ್ನ ನಾನು ಸುಮಾರು ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಬನ್ನಿ ಇವತ್ತಿನ ನನ್ನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂದ್ಬಿಟ್ಟು ನೋಡೋಣ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಮನೇಲಿ ತುಪ್ಪನೂ ಕೂಡ ಖಾಲಿಯಾಗಿತ್ತು. ತುಪ್ಪನೂ ಕೂಡ ಕಾಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ, ಮೆಣಸು, ಲವಂಗ, ಏಲಕ್ಕಿಕಾಯಿ ಇಷ್ಟನ್ನು ಕೂಡ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬ ಸೀಸ್ಕೊಬಾರ್ದು, ಲೈಟಾಗಿ ಮೆಂತ್ಯ ಸಿಡಿಯೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸಿಡಿತಾ ಇದೆ ಅಲ್ವಾ, ಈ ಟೈಮಲ್ಲಿ ಇದನ್ನು ಪುಡಿ ಮಾಡ್ಕೊತೀನಿ. ಹಾಗೆಯೇ ಅಷ್ಟರೊಳಗಡೆ ಬೆಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಪುಡಿ ಅಂದರೆ ಮಿಕ್ಸಿಲೆಲ್ಲ ಮಾಡೋಕ್ಕೋಗಲ್ಲ, ನನಗೆ ಅದು ಇಷ್ಟ ಆಗೋಲ್ಲ. ಕುಟ್ಟಕಲ್ಲಲ್ಲಿ ಕುಟ್ಕೊತೀನಿ. ನೋಡಿ ಈ ರೀತಿಯಾಗಿ ನಾನು ಕುಟ್ಕೊಂಡು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಬೆಳ್ಳುಳ್ಳಿ, ಹಾಗೆ ಒಂದೊಂದು ಅರ್ಧ ಪೀಸು ಈರುಳ್ಳಿ, ಒಂದು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ವೀಳ್ಯದೆಲೆ, ಹಾಗೆಯೇ ಸುಮಾರು ನಾನು ತೋರಿಸ್ತಾ ಇರೋದಿಲ್ಲಿ 2 ಸೇರು ಬೆಣ್ಣೆಗೆ. ಹಾಗೆಯೇ ಬೆಣ್ಣೆನ ನಾವು ಕಾಯಕ್ಕಿಡೋದಕ್ಕಿಂತ ಮುಂಚೆನೇ ಒಂದು 2-3 ಸಲ ಬೆಣ್ಣೆನ ತಣ್ಣೀರಲ್ಲಿ ತೊಳ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಅದನ್ನು ಕಾಯಿಸ್ಕೊಬೇಕಾಗುತ್ತೆ ತುಪ್ಪನ. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕುದೀತಾ ಇದೆ. ಯಾವ ರೀತಿ ತುಪ್ಪ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಅಂದರೆ, ನಾವು ಏನು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಕಂಪ್ಲೀಟಾಗಿ ಬೆಣ್ಣೆ ಮಸಾಲೆ ಚೆನ್ನಾಗಿ ಮೇಲ್ಗಡೆ ಬರುತ್ತೆ. ತುಪ್ಪ ಚೆನ್ನಾಗಿ ಬಂದಾಗ ನೋಡ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಯಾವಾಗ ಮೇಲ್ಗಡೆ ಬರುತ್ತೆ, ನಾವು ಸ್ಟವ್ನ ಈಗ ಆಫ್ ಮಾಡಿದ್ದೀನಿ, ಆದರೂ ಬಬಲ್ಸು ಯಾವ ರೀತಿ ಬರ್ತಾಯಿದೆ ನೋಡಿ. ಈ ರೀತಿ ಬಂದರೆ ತುಪ್ಪ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ನಾನು ಯಾವ ರೀತಿಯಾಗಿ ಎಳ್ನೀರು ಥರ ಬಂದಿದೆ, ಈ ರೀತಿಯಾಗಿ ತುಪ್ಪ ಬರಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ನಾನು ತೋರಿಸಿದ ಮೆಥಡಲ್ಲಿ ತುಪ್ಪನ ರೆಡಿ ಮಾಡಿಕೊಂಡ್ರೆ. ಹಾಗೆಯೇ ತುಪ್ಪನೂ ಕಾಸ್ಕೊಂಡಾಯಿತು. ಹಾಗೆಯೇ ಸ್ವಲ್ಪ ರೇಷನ್ ಎಲ್ಲ ಮನೇಲಿ ಖಾಲಿಯಾಗಿತ್ತು, ತೊಗೊಂಬಂದಿದ್ದೆ. ಡಬ್ಬ ಎಲ್ಲ ತೊಳೆದು ಮುಂಚೆನೇ ಎತ್ತಿಟ್ಕೊಂಡಿದ್ದೆ. ಇವಾಗೆಲ್ಲ ಅದಕ್ಕೆ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ ಡಬ್ಬದಲ್ಲಿ ಎಲ್ಲ ಖಾಲಿ ಆಗುತ್ತೆ ನಾನು ಹಾಕಿಟ್ಟಂಥ ಐಟಮ್ಸು, ಆವಾಗಲೇ ಡಬ್ಬ ಎಲ್ಲ ಈ ರೀತಿ ತೊಳೆದು ನೀಟಾಗಿ ಒಣಗಿಸಿ ಆದಮೇಲೆ ನಾನು ಫುಲ್ಫಿಲ್ ಮಾಡ್ಕೊತೀನಿ. ಎಷ್ಟು ಡಬ್ಬ ಖಾಲಿ ಆಗಿತ್ತು ಅಷ್ಟನ್ನು ಮಾತ್ರ ತೊಳೆದು ಈ ಥರ ಫುಲ್ಫಿಲ್ ಮಾಡ್ಕೊತೀನಿ. ಎಲ್ಲದನ್ನೂ ಕೂಡ ಇವಾಗ ಏನೆಲ್ಲ ರೇಷನ್ ಎಲ್ಲ ಖಾಲಿಯಾಗಿತ್ತಲ್ವ ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡಬ್ಬನೂ ಕೂಡ ತುಂಬಾ ಗಲೀಜಾಗಲ್ಲ. ನಾವು ಯಾವಾಗಲೇ ತೊಳ್ಕೊಳ್ಳೋದ್ರಿಂದ ಡಬ್ಬನ ಚೆನ್ನಾಗಿರುತ್ತೆ. ಹಾಗೆಯೇ ಮನೇಲಿ ಜಾಮೂನು ಕೂಡ ಮಾಡಿದ್ದೆ. ನಾನು ಆ ರೆಸಿಪಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ನನ್ನ ವೀಡಿಯೋಸಲ್ಲಿ ಮುಂಚೆನೇ ಹಾಕಿದ್ದೀನಿ, ಅಪ್ಲೋಡ್ ಮಾಡಿರೋದ್ರಿಂದ ನಾನು ಅದೆಲ್ಲ ತೋರ್ಸೋಕ್ಕೇನು ಹೋಗಿಲ್ಲ. ಹಾಗೆಯೇ ಸ್ವಲ್ಪ ನನಗೂ ಕೂಡ ಲೈನಿಂಗ್ ಎಲ್ಲ ಬೇಕಿತ್ತು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡು ಮಿಷಿನ್ನು ಕೂಡ ರಿಪೇರಿಗೆ ಬಂದಿತ್ತು, ಅದನ್ನು ಕೂಡ ರಿಪೇರಿ ಮಾಡಿಸ್ಕೊಂಬಂದಿದ್ದೀನಿ. ಒಂದು 7-8 ಸೀರೆ ಬಂದಿತ್ತು ನನಗೆ ಸ್ಟಿಚ್ ಮಾಡೋಕ್ಕೆ. ಅದರಿಂದ ಅವಕ್ಕೆಲ್ಲ ಲೈನಿಂಗ್ ಎಲ್ಲ ತೊಗೊಂಬಂದಿದ್ದೀನಿ. ಮ್ಯಾಚಿಂಗು ದಾರ ಆಗಿರ್ಬೋದು ಮತ್ತು ಮ್ಯಾಚಿಂಗ್ ಲೈನಿಂಗ್ ಆಗಿರ್ಬೋದು, ಫಾಲ್ ಆಗಿರ್ಬೋದು ಎಲ್ಲನೂ ಕೂಡ ತೊಗೊಂಬಂದಿದ್ದೆ. ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಮಿಷಿನ್ನು ಕೂಡ ನನಗೆ ಯಾಕೋ ಗೊತ್ತಿಲ್ಲ ಈ ಸಲ ನಾನು ತೊಗೊಂಡು ತಟ್ಟಿಂದ ಮಿಷಿನ್ ಒಂದು ಸಲನೂ ಕೂಡ ರಿಪೇರಿಗೆ ಬಂದಿರಲಿಲ್ಲ. ಈ ಸಲ ಏನಾಗಿದೆ ಅಂದರೆ ನಾನು ಒಂದು 2-3 ಸಲನೇ ನಾನು ರಿಪೇರಿಗೆ ತೊಗೊಂಡೋದೆ ಅಂತ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಒಂದು ಸಲ ರಿಪೇರಿಗೆ ಬಂದರೆ ಪದೇ ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ಅಂತ ಗೊತ್ತಿಲ್ಲ, ಇಲ್ಲ ಮಿಷಿನ್ನು ಪ್ರಾಬ್ಲಮ್ ಅಂತಲೂ ಗೊತ್ತಿಲ್ಲ. ಪದೇ ಮಿಷಿನ್ನು ರಿಪೇರಿಗೆ ಬರ್ತಾನೆ ಇತ್ತು. ಫೈನಲಿ ಕೊನೆಗೂ ಕೂಡ ಇನ್ನೊಂದು ದಿನ ತೊಗೊಂಡೋಗಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಯಾವುದೇ ನಾನು ಸ್ಟಿಚಿಂಗು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನೋಡಿ ನಾನು ಯಾವ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತೀನಿ ಅಂತ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಎಡ್ಜಿಂದ ಹಿಡಿದು ಎಡ್ಜ್ವರ್ಗನ ಸ್ಟ್ರೈಟ್ ಸ್ಟಿಚ್ನ ಹಾಕ್ಕೊಂಬರ್ತಾರೆ. ನನಗೆ ಆ ಥರ ಬರಲ್ಲ. ನಾನು ಮಧ್ಯದಿಂದ ಒಂದು ನಾಚು ಹಾಕ್ಕೊಂಡು ಮಧ್ಯದಿಂದಲೇ ನಾನು ಸ್ಲೀವ್ನ ಅಟ್ಯಾಚ್ ಮಾಡೋದು. ಕೆಲವೊಬ್ಬರಿಗೆ ಸ್ಲೀವ್ನ ಅಟ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೂ ಕೂಡ ಬಿಗಿನಲ್ಲಿ ಹಾಗೇ ಆಗಿತ್ತು. ನನಗೇನೆಲ್ಲ ಹೊಲಿತೀನಪ್ಪ ಅಂದರೆ ಬ್ಲೌಸ್ದು ಸ್ಲೀವ್ನ ಅಟ್ಯಾಚ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಫೈನಲಿ ಕೊನೆಗೆ ನನ್ನ ಮಿಷಿನ್ ಕೂಡ ರೆಡಿ ಆಯಿತು. ನನಗೆ ಅದೇ ಒಂದು ದೊಡ್ಡ ತಲೆನೋವಾಗಿತ್ತು ಅಂತಲೇ ಹೇಳ್ಬೋದು. ಸಂಧಿ ತೊಗೊಂಡೋಗೋದು ತೊಗೊಂಬರೋದು ಅದೇ ಆಗಿತ್ತು ನನ್ನ ಮಿಷಿನ್ ರಿಪೇರಿಗೆ. ಹಾಗೆಯೇ ಇದು ಬ್ಲೌಸು ಕಸ್ಟಮರ್ ಬ್ಲೌಸು ನಾನು ಸ್ಟಿಚ್ ಮಾಡ್ತಾ ಇರೋದು. ಹಾಗೆ ಈಗ ಹಬ್ಬ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆನೂ ಕೂಡ ನನಗೂ ಕೂಡ ಬಂದಿತ್ತು, ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಹಾಗೆಯೇ ನಾವು ಬಾಳೆಹಣ್ಣು ಕೂಡ ಹಾಕ್ತೀವಿ ಅಂತ ಹೇಳಿದ್ದು, ಅದನ್ನು ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರೊಳಗಡೆ ಈ ರೀತಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊತೀನಿ ನಾನು ಫ್ರೀ ಟೈಮಲ್ಲಿ.
ನಮಗೂ ಕೂಡ ಖರ್ಚಿಗಾಗಿರ್ಬೋದು ಎನಿ ಒಂದು ದುಡ್ಡು ಸ್ವಲ್ಪ ಮನೇಲೇ ಈ ರೀತಿಯಾಗಿ ನಾವು ಕೂಡ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡ್ಬೋದು ನಾನು ಫುಲ್ ಬ್ಲೌಸ್ನ ಇದು ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸ್ ಆಗಿದೆ ನಾನು ಸ್ಟಿಚ್ ಮಾಡ್ತಾ ಇರೋದು. ಫೈನಲಿ ಫುಲ್ ಸ್ಟಿಚಿಂಗ್ ಆಯಿತು. ಲಾಸ್ಟ್ ಎಡ್ಜ್ ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು ಚೂರು ಕೂಡ ರಿಂಕಲ್ಸ್ ಕೂಡ ಬರದೇ ರೀತಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಇದು ಬಂದು ಲೈನಿಂಗ್ ಬ್ಲೌಸ್ ಮಾಮೂಲಿ ಹಿಂದೆಗಡೆ ಬ್ಯಾಕ್ ಬಂದು ನಾನು ಏನೇ ಡಿಸೈನ್ ಮಾಡಿಲ್ಲ. ಸಿಂಪಲಾಗಿ ನಾರ್ಮಲಾಗಿ ರೌಂಡ್ ಶೇಪ್ನ ತೆಗೆದು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸು. ಇದು ಸೈಜ್ ಬಂದು 40 ಸೈಜ್ ಇದೆ. ಆ ಸೈಜ್ಗೆ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಕಂಪ್ಲೀಟಾಗಿ ನಾನು ಸ್ಟಿಚ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ. ಡೋರಿನೂ ಕೂಡ ಮಾಡಿದ್ದೀನಿ, ಹಾಗೆ ಬೆಲ್ನು ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ದಾರ ಎಷ್ಟು ಸಣ್ಣಕ್ಕೆ ಮಾಡಿದ್ದೀನಿ. ಹಾಗೆ ಒಂದು ಸಿಂಪಲಾಗಿ ಒಂದು ಪಟ್ಟಿನೂ ಕೂಡ ಕೊಟ್ಟಿದ್ದೀನಿ ಲೇಸ್ನ. ನಿಮಗೆಲ್ಲ ಈ ನನ್ನ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪುಟ್ಟ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.